ಏನಾಯಿತು ಗೊತ್ತಾ, ಮುಂದಿನ ವಾರ ಇಂಟರ್ವ್ಯೂಗೆ ಕಾಲ್ ಬಂದಿದೆ. ಪ್ರಿಪ್ರೇಷನ್ದು ಭಯ ಆಗ್ತಿದೆ ನನಗೆ, ಏನು ಮಾಡಬೇಕಂತ. ಹೇ ನಿಖಿಲ್, ಗ್ರೇಟ್ ನ್ಯೂಸ್ ಕಣೋ. ಖುಷಿ ಪಡೋ ವಿಷಯಕ್ಕೆ ನೀನು ಯಾಕೆ ಭಯ ಪಡ್ತಿದ್ಯಾ? ಅಯ್ಯೋ, ಕಾಲ್ ಬಂದಿದ್ದಕ್ಕೇನೋ ಖುಷಿ ಆಯಿತು, ಆದರೆ ಭಯ ಆಗ್ತಿರೋದು ಅದಲ್ಲ. ಇಂಟರ್ವ್ಯೂ ಫುಲ್ ಇಂಗ್ಲೀಷಲ್ಲೇ ಇರುತ್ತೆ ಅಂತಂದು ಹೇಳಿದರು. ನಾನು ಮತ್ತಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿ ಸಿಗಾಕೊಂಡ್ಬಿಟ್ರೆ ಸಿಕ್ಕಿದ ಅವಕಾಶನೂ ಹೋಗುತ್ತೇನೋ ಅಂತಂದು ಭಾಳ ಭಯ ಆಗ್ತಿದೆ. ಓ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿನ್ನ ಇಂಗ್ಲೀಷಲ್ಲಿ ಪ್ರಾಬ್ಲಮ್ ಇದೆ ಅಲ್ವಾ? ಒಂದು ಕೆಲಸ ಮಾಡು, ಯಾವುದಾದ್ರೂ ಒಂದು ಬೇಸಿಕ್ ಕೋರ್ಸ್ ತಗೊಂಡು ಪ್ರಾಕ್ಟೀಸ್ ಮಾಡು, ಎಲ್ಲ ಸರಿ ಹೋಗುತ್ತೆ. ನಿನಗೆ ಗೊತ್ತು ತಾನೇ, ಈ ಕೋರ್ಸಸ್ಗಳೆಲ್ಲ ನನಗೆ ತುಂಬ ತಲೆಯಲ್ಲಿ ಹೋಗಲ್ಲ. ಕ್ಲಾಸ್ಗಳಲ್ಲಿ ಕುತ್ಕೊಂಡು ಗಂಟೆಗಟ್ಟಲೆ ಪಾಠ ಕೇಳೋಕ್ಕೆ ಆಗ್ತಿರ್ಲಿಲ್ಲ. ಇನ್ನು ಕೋರ್ಸ್ಗಳಂದರೆ ನನಗೆ ನಿಜವಾಗ್ಲೂ ಆಗಲ್ಲ. ಅದಕ್ಕೆ ನೀನು ಗಂಟೆಗಟ್ಟಲೆ ಕ್ಲಾಸ್ ಕೇಳಬೇಕಾಗಿಲ್ಲ. ಜಸ್ಟ್ ಗ್ಯಾನ್ ಟಿವಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ಅದರಲ್ಲಿ ಎಕ್ಸ್ಪರ್ಟ್ಸು ಇಂಗ್ಲೀಷ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ತುಂಬ ಚಿಕ್ಕ ಚಿಕ್ಕ ವೀಡಿಯೋಸ್ ಇರುತ್ತೆ. ಬೋರಿಂಗ್ ಏನು ಅನಿಸಲ್ಲ. ತುಂಬ ಇಂಟ್ರೆಸ್ಟಿಂಗು, ಹಾಗೆ ಈಸಿಯಾಗಿ ಕಲ್ತ್ಕೋಬೋದು ಗೊತ್ತಾ. ನಿಜಾನಾ? ಅಂದರೆ ರೀಲ್ಸ್ ಥರನೇ ಇರುತ್ತಾ ವಿಡಿಯೋಸ್ ಎಲ್ಲ? ಹಂಗಿದ್ರೆ ಮೋಸ್ಟ್ಲಿ ನಾನು ಅದರಿಂದ ಕಲ್ತ್ಕೋಬೋದೇನೋ, ಯಾಕಂದರೆ ನಾನು ತುಂಬ ರೀಲ್ಸ್ ಯೂಸ್ ಮಾಡ್ತೀನಿ ಅಂತ ನಿಂಗೆ ಗೊತ್ತಲ್ಲ. ಹೌದು. ಡೈಲಿ ಜಸ್ಟ್ 20 ಮಿನಿಟ್ಸ್ನ ಇನ್ವೆಸ್ಟ್ ಮಾಡಿಕೊಂಡು ಚೆನ್ನಾಗಿ ಇಂಗ್ಲೀಷ್ ಕಲ್ತ್ಕೊ. ಆಮೇಲೆ ಯಾವ ಥರದ ಇಂಟರ್ವ್ಯೂ ಬೇಕಾದರೂ ಕ್ರ್ಯಾಕ್ ಮಾಡ್ಬೋದು. ಅಷ್ಟು ಪರ್ಫೆಕ್ಟ್ ಆಗ್ತೀಯಾ ನೀನು. ಯಪ್ಪ, ಹಂಗಿದ್ರೆ ಫಸ್ಟ್ ನಾನು ಇವಾಗ ಹೋಗಿ ಇನ್ಸ್ಟಾಲ್ ಮಾಡ್ತೀನಿ ಗ್ಯಾನ್ ಟಿವಿನ. ಮೋಸ್ಟ್ಲಿ ಅದರಿಂದ ಆದರೂ ನಾನು ಇಂಪ್ರೂವ್ ಆಗ್ಬೋದೇನೋ ಇಂಗ್ಲೀಷಲ್ಲಿ. ಈ ಅವಕಾಶ ಮಾತ್ರ ಪಕ್ಕ ಮಿಸ್ ಮಾಡ್ಕೊಳ್ಳಲ್ಲ. ಥ್ಯಾಂಕ್ ಯು ಹೇಳಿದ್ದಕ್ಕೆ. ನಾನು ಏನಕ್ಕೆ ನೀನು ಕೇಳಿದೆ ಅಂದರೆ, ನೀನು ಆಲ್ರೆಡಿ ಇಂಗ್ಲೀಷಲ್ಲಿ ಪ್ರೋ ಅಂತ ಗೊತ್ತು. ಸೊ ಆಬ್ವಿಯಸ್ಲಿ ಆ್ಯಕ್ಚುಲಿ ನಾನು ಇಂಗ್ಲೀಷ್ ಕಲ್ತಿದ್ದು ಗ್ಯಾನ್ ಟಿವಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡೇನೆ. ನೀನು ಇವತ್ತೇ ಡೌನ್ಲೋಡ್ ಮಾಡಿಕೊಂಡು ಇವತ್ತಿಂದನೇ ಪ್ರಾಕ್ಟೀಸ್ ಮಾಡಿ ನಂತರನೇ ಪ್ರೋ ಆಗು. ಆಲ್ ದಿ ಬೆಸ್ಟ್.